ನಾವು ನೆನಪಿಸ್ಕೊಂಡಾಗ ನಾವು ಇವತ್ತು ಕುರಿತು ನಾವು ಮಾತಾಡ್ಬೋದು ಬೇಕಾದನ್ನ ನಮ್ಮ ಮನುಷ್ಯ ಬಂದಾಗ ಮಾತಾಡ್ಬೋದು. ಈಗ ನೋಡ್ರಿ ಎಷ್ಟು ಕಷ್ಟದ ಕೆಲಸ ಅದಪ್ಪ ಅಂದ್ರೆ ಆ ಸಂದರ್ಭ ಅದು ಜಸ್ಟ್ ಸ್ವತಂತ್ರ ಆಗಿತ್ತು, ಯುದ್ಧ ಮಾಡೋ ಸ್ಥಿತಿ ಒಳಗಿರಲಿಲ್ಲ. ಅನಿವಾರ್ಯವಾಗಿ ಕಾಶ್ಮೀರ ಬಿಡೋ ಮನಸ್ಸು ಇಂಡಿಯಾಗೂ ಇಲ್ಲ, ಪಾಕಿಸ್ತಾನಕ್ಕೂ ಇಲ್ಲ. ಅಲ್ಲಿ ಮುಸ್ಲಿಮ್ ಚರ್ಚ್ ಇದ್ದಾರೆ ನಂಬುದು ಅಂತ ಅವರು ಇಲ್ಲ. ನಮ್ಮ ಮೊದಲಿಂದ ನಮ್ಮ ಇತಿಹಾಸ ಪರಿಸ್ಥಿತಿವಾಗಿ ನಮ್ಮ ಜೊತೆಗೆ ಇದ್ದು ಸಂಸ್ಕೃತಿ ನಮ್ಮದದು ನಮ್ಮದು ನಾವು. ಹೀಗಾಗಿ ತಿಕ್ಕಾಡು ಶುರುವಾಗಿದ್ದು ಇವತ್ತಿಗೂ ಮುಗಿತಾ ಇಲ್ಲ. ಇನ್ನು ಎಲ್ಲಿ ಮುಗಿದಿದ್ವು, ಇದಕ್ಕೆ ಪರಿಹಾರ ಏನು? ಅದಕ್ಕೆ ಇವತ್ತು ಯುದ್ಧ ಒಂದು ಲಾಸ್ಟ್ ಇದಪ್ಪ ಇದು ಅಂತ ಈ ನಿರ್ಣಯಕ್ಕೆ ಇಡೀ ದೇಶದ ಜನ ಬಂದು ನಿಂತಿದ್ದಾರೆ ಇವತ್ತು. ಅದು ನಾವು ಭಾವೋನ್ಮಾದ ಅನ್ಬೋದು, ಉನ್ಮಾದ ಅನ್ಬೋದು, ಮತ್ತೇನೋ ಅನ್ಬೋದು ಅನ್ನೋನು ಏನ್ರಿ ಅನ್ನೋದಕ್ಕೆ. ಆದರೆ ಮನಸ್ಥಿತಿ ಇವತ್ತು ಹೆಂಗಾಗಿದೆ, ಇಡೀ ದೇಶದ್ದು ಒಮ್ಮೆ ಯುದ್ಧ ಆಗಿಬಿಡಪ್ಪ, ಅವ್ರದ್ದೇ ಆಗಲಿ ನಮ್ಮದೇ ಆಗಲಿ ಕಾಶ್ಮೀರ ಸಲುವಾಗಿ ಫೈನಲ್ ಆಗಿಬಿಡೋದು. ಅಲ್ಲಿ ಏನು ಪಾಕಿಸ್ತಾನ ಪರ ಜನ ಎಲ್ಲ ಕಿತ್ತು ಹೋಗಿಬಿಡಲಿ. ಲಾಹೋರ್ ಮತ್ತು ಗಿಲ್ಗಿಟ್ ತನಕ ನಮ್ಮದಪ್ಪ, ಪಾಕ್ ಆಕ್ಯುಪೈಡ್ ಅದು ಪಾಕಿಸ್ತಾನ ಹಿಡ್ಕೊಂಡಂಥ ಪ್ರದೇಶದ ನಾಮದಪ್ಪ, ಅದು ಆ ಭೂಮಿ ನಾಮದಪ್ಪ. ಅದು ಇವರು ಇಲ್ಲ ಭಾರತೀಯರು ಹಿಡ್ಕೊಂಡಂಥ ಭೂಮಿ ನಾಮದ ಅವ್ರು ಕೇಳ್ತಾಯಿದ್ರು. ಒಮ್ಮೆ ಯುದ್ಧ ಆಗಿಬಿಡಲಿ ಫೈನಲ್ಲ ಅನ್ನೋ ಹಂತಕ್ಕೆ ಬಂದಿಂಥದ್ದು. ಅದು ಯುದ್ಧ ಆಗ್ತದಲ್ಲ ಬೇರೆ ವಿಷಯ. ಆದರೆ ಇದನ್ನು ಈಗ ಯುದ್ಧ ಬೇಕಾಗಿಲ್ಲ, ಶಾಂತಿ ಇರಲಿ ಅನ್ನೋ ಒಂದು ಸಂದರ್ಭದಲ್ಲಿ ಮಾತಾಡಿದರು. ಅದು ಇವತ್ತು ಸ್ವಲ್ಪ ಸಿದ್ದರಾಮಯ್ಯವ್ರಿಗೆ ಮುಳ್ಳದಂಗೆ ಅಂತದ್ದು. ಮೊದಲಿಂದನೂ ಸ್ವಲ್ಪ ಮುಸ್ಲಿಂ ಪರ ಇದ್ದಂಥದ್ದು, ಜೊತೆಗೆ ಅಪೀಸ್ಮೆಂಟ್ ಮಾಡೋದು, ಕಾಂಗ್ರೆಸ್ ಮೇಲೆ ವಾರ ಮಾಡ್ತಾ ಬಂದಿದ್ದು. ಸ್ವತಂತ್ರ ಆರಂಭದಿಂದ ಇದು ಐತರಿ. ಇದು ಬಿ ಜೆ ಪಿಗಳದ್ದಾಗಿರ್ಬೋದು, ಇವತ್ತಿನ ಬಿ ಜೆ ಪಿಗಳು, ಅವತ್ತಿನ ಜನಸಂಖ್ಯೆಯವರು ಅಥವಾ ನಮ್ಮ ಆರ್ ಎಸ್ ಎಸ್ದವರು ಆವತ್ತಿನ ಐತವ್ರು. ಯಾಕಂದರೆ 1925 ಸ್ಥಾಪನೆ ಆದಂಥ ಆರ್ ಎಸ್ ಎಸ್ ವಿಶೇಷವಾಗಿ ಮುಸ್ಲಿಂ ವಿರೋಧಿ ಮತ್ತು ಪಾಕಿಸ್ತಾನಿ ವಿರೋಧಿ ನೆಲೆಗಟ್ಟಿನೆಲ್ಲ ಅದು ಬೆಳೆದು ಬಂದಂಥದ್ದು ವರಾಸ ಪದ್ಧತಿಯ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥದ್ದು. ಅದು ಇತಿಹಾಸ ಆಗಿರುವಾಗ ಇಂದು ನಿನ್ನೆ ಜಗಳ ಆಗೋದು. ಅದೇ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಮುಸಲ್ಮಾನರು ಇರ್ಬೋದು, ಪಾಕಿಸ್ತಾನ ಮುಸಲ್ಮಾನರು ಇರ್ಬೋದು, ಅವ್ರು ನಮ್ಮ ಜೊತೆ ಹೊಂದಾಣಿಕೆ ಆಗಲ್ಲಪ್ಪ, ನಮ್ಮ ಸಪ್ರೇಟ್ ಸ್ಟೇಟ್ ಬೇಕಾದ ಅವತ್ತಿನ ಯುದ್ಧ ನಡೆದ ನಿರಂತರದ ಇವತ್ತಿಂದಲ್ಲದು. ಹೀಗಾಗಿ ಇವತ್ತೊಂದು ಫೈನಲ್ಪ್ಪ ಅನ್ನೋ ಹಂತಕ್ಕೆ ಬಂದಾಗ ಸಿದ್ದರಾಮಯ್ಯರು ಒಳ್ಳೆಯ ಸಂದರ್ಭದಲ್ಲಿ ಸಿಕ್ಕ ಹಾಕ್ಕೊಂಡ್ಬಿಟ್ರು. ಹೀಗಾಗಿ ಅದು ಏನಾಗಿಬಿಟ್ಟದಪ್ಪ ಅಂದ್ರೆ ಸಿದ್ದರಾಮಯ್ಯ ಉಳ್ಲಿಕ್ಕೆ ಆಗ್ತಿಲ್ಲ, ನುಂಗ್ಲಿಕ್ಕೆ ಆಗ್ತಿಲ್ಲ, ಬಿಸಿ ತುಪ್ಪದಂಗೆ ಆಗಿದೆ. ಏನಾದರೂ ಮುಸ್ಲಿಂ ಪರ ಅದು ಪಾಕಿಸ್ತಾನ ಪರ ಮಾತಾಡಿದ್ರೆ ಈಗ ಪಾಕಿಸ್ತಾನದಲ್ಲಿ ಇವ್ರು ಹೊಗಳ್ತಾ ಇದ್ದಾರೆ, ಇವ್ರು ಮಾತಾಡ್ತಾ ಇದ್ದಾರೆ. ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನಗಳಲ್ಲಿ ಅವರು ಪಾಕಿಸ್ತಾನಿಗಳು ಸಿದ್ದರಾಮಯ್ಯ ವಿಷಯಕ್ಕೆ ಲಾಸ್ಟ್ ಆಗಬೇಕಪ್ಪ, ಯುದ್ಧ ಆಗೋದು ಅಲ್ಲ ಅಂತ ಅವರು. ಯಾಕೆಂದರೆ ಇವತ್ತು ಪಾಕಿಸ್ತಾನ ಸುಂದಾಗಿದೆ, ಆರ್ಥಿಕ ಡೆವಲಪ್ಮೆಂಟ್ ಆಗಲಿಲ್ಲ, ಧಾರ್ಮಿಕ ಅಂಗಡಿಯಲ್ಲಿ ತೆಕ್ಕಾಡ, ಇಡೀ ಜಗತ್ತಿನ ಟೆರರಿಸ್ಟ್ಗಳೆಲ್ಲ ಅಲ್ಲೇ ತಯಾರಾಗುವಂಥ ಕಾರ್ಖಾನೆ ಮಾಡ್ಕೊಂಡ್ಬಿಟ್ರು. ಅಫ್ಘಾನಿಸ್ತಾನ ಜೋಡಿ ಯುದ್ಧ, ಇರಾನ್ ಜೋಡಿ ಯುದ್ಧ, ಇರಾಕ್ ಜೋಡಿ ಯುದ್ಧ, ಎಲ್ಲರ ಜೋಡಿ ತೀರ್ಕಾಂಡ ಎಲ್ಲ ಪಾಕಿಸ್ತಾನದ ಜನ ಇನ್ನೊಂದು ದೇಶಗಳ ಯುದ್ಧಗಳಲ್ಲಿ ಸೈನಿಕರಾಗಿ ಹೋಗುವಂಥ ಪರಿಸ್ಥಿತಿ. ಯಾಕಂತಂದ್ರೆ ಅಲ್ಲಿ ಯಾವ ಆರ್ಥಿಕ ಡೆವಲಪ್ಮೆಂಟು ಆಗಲಿಲ್ಲ. ಸುಮ್ಮನೆ ಒಂದು ಸಿಂಧೂ ನದಿ ಜಬರ್ದಸ್ತಾಗಿ ಹರಿದಿಂದ